ನಮಸ್ಕಾರ, ನೀವು ನೋಡ್ತಾ ಇದ್ರ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಇದು ಹಾಸನಾಂಬ ವಿಶೇಷ. ನಾನು ಸುಚಿತ್ರ. ಹಾಸನ ನಗರದ ಆಧ್ಯಾತ್ಮಿಕ ಹೃದಯವೆಂದೇ ಖ್ಯಾತಿ ಪಡೆದಿರುವ ಹಾಸನಾಂಬೆ ದೇವಾಲಯ ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ನಂಬಿಕೆಯ, ಪುರಾಣದ ಮತ್ತು ಕರುಣೆಯ ಚಿಹ್ನೆಯಾಗಿದೆ. 12ನೇ ಶತಮಾನದಲ್ಲಿ ನಿರ್ಮಿತವಾದ ಈ ದೇವಾಲಯವು ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿಯರ ಪವಿತ್ರ ನೆಲೆ. ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ಮಾತ್ರ ಈ ದೇವಾಲಯ ಭಕ್ತರ ದರ್ಶನಕ್ಕೆ ತೆರೆದುಕೊಳ್ಳುತ್ತದೆ. ಪುರಾಣದ ಪ್ರಕಾರ 7 ಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ತೇಲುತ್ತಾ ಬರುತ್ತಿದ್ದರು. ಅವರು ಹಾಸನದ ಸೊಬಗಿಗೆ ಮಾರು ಹೋಗಿ ಇಲ್ಲಿ ನೆಲೆಸಲು ನಿರ್ಧರಿಸಿದರು. ಮಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ದೇವಾಲಯದೊಳಗಿನ 3 ಇರುವೆಗಳಲ್ಲಿ ನೆಲೆಸಿದರು. ಬ್ರಾಹ್ಮಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದರು. ಇಂದ್ರಾಣಿ, ವಾರಾಹಿ ಮತ್ತು ಚಾಮುಂಡಿಯರು ದೇವಿಗೆರೆ ಸರೋವರದಲ್ಲಿರುವ 3 ಬಾವಿಗಳನ್ನು ತಮ್ಮ ಆಶ್ರಯವನ್ನಾಗಿಸಿ ಆರಿಸಿಕೊಂಡರು. ಈ ಸಪ್ತ ಮಾತೃಕೆಯರ ನೆಲೆಸುವಿಕೆಯೊಂದಿಗೆ ಹಾಸನ ಶಕ್ತಿ ಪೀಠವಾಗಿ ಪರಿಣಮಿಸಿತು. ಹಾಸನ ಎಂಬ ಹೆಸರು ಕನ್ನಡದ ಸಿಂಹಾಸನ ಎಂಬ ಪದದಿಂದ ಬಂದಿತೆಂದು ನಂಬಲಾಗುತ್ತದೆ. ಇದರ ಅರ್ಥ ಸಿಂಹಾಸನದ ನಗರ. ಸ್ಥಳೀಯ ದಂತಕಥೆಯ ಪ್ರಕಾರ ಇದು ಸಿಂಹಾಸನಪುರಿ ಎಂಬ ಹೆಸರಿನ ಸಂಕ್ಷಿಪ್ತ ರೂಪ. ಪೌರಾಣಿಕ ಉಲ್ಲೇಖದ ಪ್ರಕಾರ ಪಾಂಡವ ವೀರ ಅರ್ಜುನನ ಮರಿ ಮೊಮ್ಮಗನಾದ ಜನಮೇಜಯ ಶಾಪಗ್ರಸ್ತನಾದ ಅವಧಿಯಲ್ಲಿ ಈ ಸಿಂಹಾಸನಪುರಿಯಲ್ಲೇ ವಾಸಿಸುತ್ತಿದ್ದನು. ಈ ಕಾರಣದಿಂದಲೇ ಈ ಸ್ಥಳಕ್ಕೆ ಹಾಸನ ಎಂದು ಹೆಸರು ಬಂದಿತು ಎಂಬ ನಂಬಿಕೆ ಇಂದೂ ಸಹ ಜೀವಂತವಾಗಿದೆ. ಹಾಸನಾಂಬೆಯನ್ನ ದಯಾಳು ದೇವಿಯಾಗಿ ಭಕ್ತರು ಪೂಜಿಸುತ್ತಾರೆ. ಆದರೆ ಅವಳನ್ನ ನಿಂದಿಸುವವರ ಮೇಲೆ ಅವಳು ಕಠಿಣವಾಗಿ ವರ್ತಿಸುತ್ತಾಳೆ ಎಂಬ ನಂಬಿಕೆಯೂ ಕೂಡ ಇದೆ. ದಂತಕಥೆಯ ಪ್ರಕಾರ ಹಾಸನಾಂಬೆಯ ಭಕ್ತಿಯುಪ್ಪಳ ಅತ್ತೆ ಅವಳನ್ನ ನಿರಂತರವಾಗಿ ಹಿಂಸೆಗೊಳಪಡಿಸುತ್ತಿದ್ದಳು. ಒಮ್ಮೆ ಆ ಸೊಸೆ ದೇವಿಯ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಅತ್ತೆ ದೇವಾಲಯಕ್ಕೆ ಬಂದು ಅವಳ ತಲೆಗೆ ಬಟ್ಟಲಿನಿಂದ ಹೊಡೆದಳು. ನೋವಿನಿಂದ ಕಿರ್ಚಿದ ಸೊಸೆ ಅಂಬಾ ಎಂದು ದೇವಿಗೆ ಕರೆದಳು. ಅಂದಾಗ ದೇವಿ ಕರುಣೆಗೊಂಡು ಅವಳನ್ನ ಕಲ್ಲಾಗಿ ಪರಿವರ್ತಿಸಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿಟ್ಟಳು. ಈ ಕಲ್ಲನ್ನ ಸೊಸೆ ಕಲ್ಲು ಎಂದು ಕರೆಯಲಾಗುತ್ತದೆ. ಜನ ನಂಬಿಕೆಯ ಪ್ರಕಾರ ಈ ಕಲ್ಲು ವರ್ಷಕ್ಕೊಮ್ಮೆ ದೇವಿಯ ಕಡೆಗೆ ಭತ್ತದ ಕಾಳಿನಷ್ಟು ಮುಂದೆ ಚಲಿಸುತ್ತಾ ಹೋಗುತ್ತದೆ. ಅದು ಹಾಸನಾಂಬೆಯ ಪ್ರತಿಮೆಯನ್ನ ತಲುಪಿದಾಗ ಕಲಿಯುಗದ ಅಂತ್ಯವಾಗುತ್ತದೆ ಎಂಬ ನಂಬಿಕೆ ವ್ಯಾಪಕವಾಗಿದೆ. ಮತ್ತೊಂದು ಪ್ರಸಿದ್ಧ ಪೌರಾಣಿಕ ಘಟನೆಯ ಪ್ರಕಾರ 4 ದರೋಡೆಕೋರರು ಹಾಸನಾಂಬೆಯ ಆಭರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ತಮ್ಮ ಕೋಪದಿಂದ ಅವರನ್ನ ಕಲ್ಲುಗಳಾಗಿ ಮಾರ್ಪಡಿಸಿದಳು.
ಈ 4 ಕಲ್ಲುಗಳು ಇಂದು ಕಲ್ಲಪ್ಪನ ಗುಡಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ದೇವಿಯ ಶಕ್ತಿ ಮತ್ತು ನ್ಯಾಯದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಹಾಸನಾಂಬೆಯ ಸಮೀಪದಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯವಿದೆ. ಇಲ್ಲಿ ಕಲ್ಲಿನ ಮೇಲೆ ಅಂಕಿತಗೊಂಡಿರುವ ದೃಶ್ಯದಲ್ಲಿ ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ನೀಡುತ್ತಿರುವ ದೃಶ್ಯವನ್ನ ಚಿತ್ರೀಕರಿಸಲಾಗಿದೆ. ಈ ದೇವಾಲಯ ಭಕ್ತರಿಗೆ ಪ್ರತಿದಿನ ದರ್ಶನಕ್ಕೆ ಲಭ್ಯವಿದೆ. ಹಾಸನಾಂಬೆ ದೇವಾಲಯವನ್ನ ಹಿಂದೂ ಪಂಚಾಂಗದ ಪ್ರಕಾರ ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ. ಸಾಮಾನ್ಯವಾಗಿ ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಂದು ದೇವಾಲಯದ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ದೀಪಾವಳಿಯ ಬಲಿಪಾಡ್ಯಮಿಯ ಮರುದಿನ ಮುಚ್ಚಲಾಗುತ್ತದೆ. ಈ ವೇಳೆ ನಡೆಯುವ ರಾವಣೋತ್ಸವ ಜಾತ್ರೆ ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿರುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಹಾಸನಾಂಬೆಯ ದರ್ಶನಕ್ಕಾಗಿ ಹಾಸನಕ್ಕೆ ಆಗಮಿಸುತ್ತಾರೆ. ದೇವಿಯ ಕರುಣೆ ಮತ್ತು ಪಾವಿತ್ರವನ್ನ ಅನುಭವಿಸಲು ಈ ಅವಧಿಯಲ್ಲಿ ನಗರವೇ ಶಕ್ತಿಯ ಉತ್ಸವದ ವಾತಾವರಣ ಪಡೆಯುತ್ತದೆ. ಹಾಸನಾಂಬೆ ದೇವಾಲಯವು ಹಾಸನದ ಸಂಸ್ಕೃತಿ, ನಂಬಿಕೆ ಮತ್ತು ಶ್ರದ್ಧೆಯ ಶಾಶ್ವತ ಪ್ರತೀಕವಾಗಿದೆ. ನೋಡುತ್ರಲ್ಲ, ಇದಾಗಿತ್ತು ಹಾಸನಾಂಬೆಯ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.